ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ಸಕಲೇಶ್ಪುರದಲ್ಲಿದ್ದೀವಿ. ಸಕಲೇಶ್ಪುರದಲ್ಲಿ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಇದು 800 ವರ್ಷದ ಪುರಾತನ ದೇವಸ್ಥಾನ ಇದು. ಆ್ಯಕ್ಚುಲಿ ನಾವು ಕಳ್ಸ ಮತ್ತು ಸಂಸೆ ಕಡೆ ಟ್ರಿಪ್ ಹೋಗ್ತಾ ಇದ್ವಿ ಆನ್ ದ ವೇ. ಅಂದರೆ ಬೆಂಗಳೂರಿಂದ ನಾವು ಬಂದಿದ್ದಲ್ಲ, ಬೆಂಗಳೂರಿಂದ ಆನ್ ದ ವೇ ಇದು ಸಕಲೇಶ್ಪುರ ಒಂದು 15 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಈ ದೇವಸ್ಥಾನ ಬರುತ್ತೆ. ಸೊ ನಾವು ನೋಡಿದ್ವಿ, ನಮ್ಮ ಜೊತೆ ಬಂದಿದ್ದಾರಲ್ಲ ಅವ್ರಿಗೆ ಈ ಪ್ಲೇಸ್ನ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿಂದ ದೇವರ ಮನೆಗೆ ಹೋಗ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸಂಸೆ, ಕಳಸ ಮತ್ತು ಈ ಬೆಟ್ಟದ ಭೈರೇಶ್ವರ ದೇವರ ಮನೆ, ಸೊ ನಿಯರ್ ಬೈ ಏನಂತ ಪ್ಲೇಸಸ್ ನೋಡ್ತೀವಿ. ಇಲ್ಲಿ ಇವಾಗ ನಾವು ಬರೀ ಬೆಟ್ಟದ ಭೈರೇಶ್ವರ ಮತ್ತು ದೇವರ ಮನೆ ನೋಡ್ತಾ ಇದ್ದೀವಿ. ನೆಕ್ಸ್ಟು ಸಂಸೆ, ಕಳಸ ನಿಯರ್ ಬೈ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ದೇವಸ್ಥಾನ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಯಾವ ಥರ ಸೌಂಡ್. ಸೊ ಇವಾಗ ಈ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ದೇವರ ಮನೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಮತ್ತೆ ಏನೇನು ಜಾಗ ನೋಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಪ್ಪ ನೋಡಿ, ಇದು ಬೆಟ್ಟದ ಭೈರೇಶ್ವರಕ್ಕೆ 2 ವೇ ಹೋಗ್ಬೋದು. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು, ಆ ಕಡೆಯಿಂದ ಡೈರೆಕ್ಟ್ ವೆಹಿಕಲ್ ಹೋಗುತ್ತೆ. ಇವತ್ತು ಯಾರ್ಯಾರು ಬಂದಿದ್ದೀವಿ ಟ್ರಿಪ್ಪಿಗೆ ಅಂದರೆ, ನಮ್ಮ ಜೊತೆ ಇದ್ದಾರೆ ಪ್ರಜ್ವಲ್, ತ್ರಿಲೋಕ್ನಾಥ್, ಮಲ್ಲಿಕಾ, ಭರತ್ ಶಾಸ್ತ್ರಿ ಆ್ಯಂಡ್ ನಮ್ಮ ಯಜಮಾನ್ರು. ಹಾಯ್ ಮಾಡ್ರಿ. ಇಷ್ಟು ಜನ ಬಂದಿದ್ದೀವಿ ಟ್ರಿಪ್ಪಿಗೆ ಇವತ್ತು. ಇವಾಗ ದೇವರ ಮನೆಗೆ ಬಂದಿದ್ದೀವಿ. ಫಸ್ಟು ನಾವು ದೇವರ ಮನೆ ಬೆಟ್ಟ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬಟ್ ಸಖತ್ತಾಗಿದೆ, ಫುಲ್ಲು ಫಾಗ್ ಕವರ್ ಆಗಿದೆ ನೋಡ್ಬೋದು. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ, ಮಳೆ ಇಲ್ಲ, ಏನೂ ಇಲ್ಲ. ಇವಾಗ ಟೈಮ್ ಎಷ್ಟು ಗಂಟೆ ಅಂದರೆ 1 ಗಂಟೆನಾ? ಇವಾಗ ಟೈಮ್ 1 ಆಗಿದೆ, 1:15. ಫುಲ್ಲು ಫಾಗ್ ಕವರ್ ಆಗಿದೆ ಹಿಂದೆ. ತಣ್ಣನೆ ಗಾಳಿ, ಮಸ್ತ್ ಅನಿಸ್ತದೆ ಕ್ಲೈಮೇಟ್ ಮಾತ್ರ. ಇವಾಗ ನಾವು ದೇವರ ಮನೆಗೆ ಬಂದಿದ್ದೀವಿ. ದೇವರ ಮನೆ ವ್ಯೂ ಪಾಯಿಂಟ್ ಇದೆ. ಏನು ಕಾಣಿಸ್ತಾನೆ ಇಲ್ಲ, ಫಾಗ್ ಕವರ್ ಆಗಿದೆ. ಶೂಟ್. ನಾವು ಮೇಲೆ ಬಂದ ತಕ್ಷಣ ಕ್ಲಿಯರ್ ಆಯಿತು. ಮತ್ತೆ 5 ಮಿನಿಟ್ಸ್ ಫಾಗ್ ಕ್ಲಿಯರ್ ಆಯಿತು. ಎಷ್ಟು ಚೆನ್ನಾಗಿತ್ತು ವ್ಯೂ. ಮತ್ತೆ ಕ್ಲಿಯರ್ ಆಗ್ತಾ ಇದೆ. ಇವಾಗ ಟೈಮ್ ಲ್ಯಾಪ್ಸ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ವಾವ್, ತೋರಿಸ್ತೀನಿ ನಿಂತ್ಕೊಳ್ಳಿ ಮತ್ತೆ ವ್ಯೂ ನೋಡಿ ಹೇಗಿದೆ. ವಾವ್, ಅಲ್ಲಿ ಇವಾಗ ದೇವರ ಮನೆ ದೇವಸ್ಥಾನ ಹತ್ರ ಬಂದಿದ್ದೀವಿ, ಆದರೆ ದೇವಸ್ಥಾನ ಕ್ಲೋಸ್ ಇದೆ. ಚಾಪೆ ಇದ್ವಲ್ಲ, ಇದು ಸೀನ್ರಿ ಚೆನ್ನಾಗಿ ಅನ್ಸತ್ತೆ ನೋಡಿದ್ದು ಅಲ್ಲ. ಎಷ್ಟು ಫಾಗ್ ಕವರ್ ಆಗಿದೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ. ಎಷ್ಟು ಟೈಮ್ ಇವಾಗ 2:15 ಅಷ್ಟೇ. ಎಷ್ಟು ಫಾಗ್ ಕವರ್ ಆಗಿದೆ ನೋಡಿ. ಇವಾಗ ಫುಲ್ಲು ಜೋರು ಮಳೆ ಬರ್ತಾ ಇದೆ. ಜೋರು ಮಳೆ. ಇವಾಗ ಒಂದು ಕಾಫಿ ಬ್ರೇಕಿಗೆ ನಿಂದ್ರಿಸಿದ್ದೀವಿ. ಮಲ್ನಾಡ್ ಕಾಫಿ. ವಾವ್, ಅದ್ರ ಜೊತೆ ಟಿಪ್ಸ್. ಕಾಫಿ ಚಲೋ ಆಯ್ತಾ? ಮತ್ತು ನೀನು ಮಲ್ನಾಡ್ ಕಡೆ ಬಂದು ಕಾಫಿ ಕುಡಿಯೋದಿಲ್ಲ ಅಂದರೆ ಹೇಗೆ? ಸೂಪರ್ ಇದೆ ಕಾಫಿ. ಇಲ್ಲಿ ರಾಣಿ ಜರಿ ವ್ಯೂ ಪಾಯಿಂಟ್ ಇದೆಯಲ್ಲ, ಅದ್ರ ಹತ್ರ ಒಂದು ಕಾಫಿ ಶಾಪ್ ಇದು. ಸೂಪರ್ ಇದೆ ಮಾತ್ರ ಕಾಫಿ. ಇವಾಗ ಸಂಸೆ ಬಂದು ರೀಚ್ ಆದ್ವಿ. ನಾವು ಸಂಸೆಗೆ ಯಾಕೆ ಬಂದಿದ್ದೀವಿ ಅಂದರೆ, ನಾಳೆ ನಾವು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ, ಗಂಗಾಡಿಕಲ್ ಟ್ರಕ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸಂಸೆ ಬಂದು ಸ್ಟೇ ಆಗಿದ್ದೀವಿ. ಸಂಸೆಯಲ್ಲಿ ರೆಡ್ ಕ್ಯಾಸ್ಟರ್ ಹೋಮ್ ಸ್ಟೇಗೆ ಬಂದಿದ್ವಿ. ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡ್ಸ್ ಬಂದಾಗ ಇಲ್ಲೇ ಇದ್ವಿ. ಹಾಗಾಗಿ ಇವಾಗ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಬಂದಿದ್ದೀವಿ.
ಸೊ ಬನ್ನಿ ಕ್ವಿಕ್ಕಾಗಿ ರೂಮ್ ಹೇಗಿದೆ ಅಂತ ತೋರಿಸ್ತೀವಿ. ಅಂದರೆ ಏನೋ ಐಫೈ ಏನೋ ಎಕ್ಸ್ಪೆಕ್ಟ್ ಮಾಡಿಬಿಡಿ, ಬಜೆಟ್ ಫ್ರೆಂಡ್ಲಿ ರೂಮ್ ಚೆನ್ನಾಗಿದೆ. ಬೇಗ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನೀವು ಕುದುರೆಮುಖ ಟ್ರೆಕ್ಕಿಂಗು, ನೇತ್ರಾವತಿ ಮತ್ತು ಕುರಂಜಲ್ ಟ್ರಕ್ಕು ಮತ್ತು ಗಂಗಾಡಿಕಲ್ ಟ್ರಕ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಇಲ್ಲಿ ಬಂದು ಸ್ಟೇ ಮಾಡಿದ್ರೆ ನೀವು ಈಸಿ ಆಕ್ಸೆಸಬಲ್ ಇದು. ಅಂದರೆ ನೀವೇನಾದರೂ ಒಂದು ವೇಳೆ ಬಸ್ಸಿಗೆ ಬಂದರೂ ಕೂಡ ಬಸ್ ಕಳಸವರೆಗೂ ಬರುತ್ತೆ. ಕಳಸದಿಂದ ಸಂಸೆಗೆ ಬಂದು ವಾಕಬಲ್, ಸಂಸೆ ಬಸ್ ಸ್ಟಾಪಿಂದ ಇದು ಹೋಮ್ ಸ್ಟೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಹಾಗಾಗಿ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಅಂದರೆ ನಾವು ಬರೀ ಹುಡುಗಿರಷ್ಟೇ ಬಂದಿದ್ವಿ, ಹಾಗಾಗಿ ನಮಗೆ ಈಸಿ ಆಗಲಿ ಅಂತೇಳಿ ಇದು ಸ್ಟೇ ಬುಕ್ ಮಾಡಿದ್ವಿ ಲಾಸ್ಟ್ ಟೈಮು. ಸೊ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಏನೋ ಇಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು, ಹಾಗಾಗಿ ನಾವು ಮತ್ತೆ ಇವಾಗ ಫ್ಯಾಮ್ಲಿ ಜೊತೆ ಇಲ್ಲೇ ಬಂದಿದ್ದೀವಿ. ಸೊ ಬನ್ನಿ ಕ್ವಿಕ್ಕಾಗಿ ರೂಮ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾವು 6 ಜನ ಇದ್ದೀವಿ. ಈ ಥರ ಒಂದು ರೂಮ್ ತೊಗೊಂಡಿದ್ದೀವಿ, 10 ಬೆಡ್ ಇರೋ ಒಂದು ರೂಮ್ ಇದು. ಸೊ ನೀವು ಗ್ರೂಪಲ್ಲಿ ಬಂದರೆ ನೋಡಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಇದೆ. ಇದು ನಮಗೆ ಇವಾಗ ತೊಗೊಂಡಿರೋದು 10 ಬೆಡ್ ಇದೆ. ಸೊ ಇಲ್ಲೊಂದು ವಾಶ್ರೂಮ್ ಕೂಡ ತುಂಬಾ ಕ್ಲೀನಾಗಿದೆ. ಹಾಗೆ ಹಾಟ್ ವಾಟರ್ ಕೂಡ ಫೆಸಿಲಿಟಿ ಇದೆ. ಇಲ್ಲಿ ಒಂದು ಲಾಂಗ್ ಮಿರರ್. ಇವಾಗ ಊಟ ಮಾಡ್ತಾಯಿದ್ದೀವಿ. ಹುಡುಗರ ಊಟ ಮಾಡಿ ಶಿಸ್ತು ರೆಸ್ಟ್ ಮಾಡಿರಿ, ನಾಳೆ ಟ್ರೆಕ್ಕಿಂಗ್ ಮಾಡಬೇಕು ಆಯಿತಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಿಂದೆಗಡೆ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಫುಲ್ಲು ಮಂಜಿದೆ. ಸೊ ಇವಾಗ ನಾವು ಗಂಗಾಡಿಕಲ್ ಟ್ರಕ್ಕಿಗೆ ರೆಡಿಯಾಗಿದ್ದೀವಿ. ಸೊ ಇದು ಟ್ರಕ್ಕಿಂಗ್ ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ಬರುತ್ತೆ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಏನು ಅಂತಂದರೆ ಬರೀ ನಾವು ಸೈಟ್ ಸೀಯಿಂಗ್ ಪ್ಲೇಸಸ್ ಏನೇನು ನೋಡ್ತೀವಿ ಅಂತ ಅಷ್ಟೇ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಗಂಗಾಡಿಕಲ್ ಟ್ರಕ್ ಹೇಗಿತ್ತು, ಸೊ ಪರ್ಮಿಟ್ ಪ್ರೈಸ್ ಎಷ್ಟು, ಗೈಡ್ ಚಾರ್ಜಸ್ ಎಷ್ಟು, ಎಲ್ಲಿ ಸ್ಟೇ ಮಾಡಬೇಕು ಅದೆಲ್ಲನೂ ಸಪ್ರೇಟ್ ವಿಡಿಯೋ ಬರುತ್ತೆ. ಗಂಗಾಡಿಕಲ್ ಟ್ರಕ್ ಅಂತಲೇ ಸಪ್ರೇಟ್ ವಿಡಿಯೋ ಬರುತ್ತೆ, ಅದನ್ನು ನೋಡಿ. ಸೊ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಇವಾಗ 7 ಗಂಟೆಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟ್ರೆಕ್ಕಿಂಗ್ ಹೋಗಬೇಕು. ಮತ್ತು ಬಂದಮೇಲೆ ಸಿಗ್ತೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ. ಗಂಗಾಡಿಕಲ್ ಟ್ರಕ್ ಹೇಗಿತ್ತು ಅಂತ ಸ್ವಲ್ಪ ಗ್ಲಿಮ್ಸ್ ಹಾಕಿದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಟ್ರಕ್ ಅಂತ. ಗಂಗಾಡಿಕಲ್ ಟ್ರಕ್ ಮುಗಿಸ್ಕೊಂಬಂದ್ವಿ. ಟ್ರಕ್ ತುಂಬಾ ಚೆನ್ನಾಗಿತ್ತು. ಟೋಟಲ್ ಅದು 8 ಕಿಲೋಮೀಟರ್ಸ್ ಟ್ರಕ್. ಸೊ ಟ್ರಕ್ದೆಲ್ಲ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಇಲ್ಲಾಂದರೆ ಮುಂಚೆ ಆದರೂ ಹಾಕಿರ್ತೀವಿ, ನೋಡ್ಬೋದು. ಸೊ ಟ್ರಕ್ ಮುಗಿಸ್ಕೊಂಬಂದು ಇವಾಗ ಇಲ್ಲಿ ಸ್ವಲ್ಪ ಕಾರ್ನು, ಹಣ್ಣು ಎಲ್ಲ ತಿಂತಾಯಿದ್ದೀವಿ. ಬೆಸ್ಟ್ ಟೈಮ್ ಟು ವಿಸಿಟ್ ಗಂಗಾಡಿಕಲ್ ಟ್ರಕ್ ಅಂದರೆ ಆಫ್ಟರ್ ಮಾನ್ಸೂನ್. ಇವಾಗ ನಮಗೆ ಅಷ್ಟು ಸರಿಯಾಗಿ ವ್ಯೂ ಏನು ಕಾಣಿಸ್ಲಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ರೂಮ್ ಚೆಕ್ಔಟ್ ಆಗಿ ಕಳಸ ನಿಯರ್ ಬೈ ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟು ಸಂಸೆ ಎಸ್ಟೇಟಲ್ಲಿ ಗಣೇಶ ಟೆಂಪಲ್ ಇದೆಯಲ್ಲ, ಅದೇನೋ ಕ್ಲೋಸ್ ಆಗಿದೆ, ಅವೇನೋ ಕೆಲಸ ನಡೀತಾ ಇದೆ ಅಂತೆ. ಸೊ ಇನ್ನೂ 1 ವಾರ ಓಪನ್ ಇರಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಡೈರೆಕ್ಟು ಕಳಸದಲ್ಲಿ ಕಳಸೇಶ್ವರ ದೇವಸ್ಥಾನ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಕಳಸೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಮೈದಾಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಆದರೆ ಏನೂ ವ್ಯೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ ನೋಡಿ, ಫುಲ್ ಫಾಗ್. ಸೊ ಇಲ್ಲಿಂದ ಇವಾಗ ನೆಕ್ಸ್ಟ್ ರಾಣಿಜೇರಿ ಅಂದ್ಕೊಂಡಿದ್ದೀವಿ. ಮೇ ಬಿ ರಾಣಿಜೇರಿಯಲ್ಲೂ ವ್ಯೂ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಮಳೆಗಾಲದಲ್ಲಿ ಇದೇ ಪ್ರಾಬ್ಲಮ್ಮು, ಈ ಮಳೆ ಬಂದು ಫುಲ್ ಫಾಗ್ ಕವರ್ ಆಗುತ್ತೆ, ನಮಗೇನು ವ್ಯೂ ಕಾಣಲ್ಲ. ಆದರೆ ಈ ಫಾಗೇ ಮಸ್ತ್ ಮಜಾ. ರೋಡ್ ಮೇಲೆಲ್ಲ ಈ ಥರ ಫಾಗ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ತಂಪು. ಗೈಸ್, ಇದು ಮೈದಾಡಿ ವ್ಯೂ ಪಾಯಿಂಟ್. ವ್ಯೂ ಹೇಗಿದೆ? ತೋರಿಸಿ ಸ್ವಲ್ಪ ನಿಮ್ಮ ವ್ಯೂವರ್ಸ್ಗೆ. ವ್ಯೂ ನೋಡಿ ಸೂಪರ್. ವ್ಯೂವರ್ಸ್ ಬೇಡ, ನಿಮಗೆ ಫಸ್ಟ್ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ, ನಿಮಗೆ ವ್ಯೂ ಕಾಣಿಸ್ತಾ ಇಲ್ಲ. ಅನ್ಲಕ್ಕಿ ಫೆಲೋಸ್ ನೀವೆಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ವ್ಯೂ ಚೆನ್ನಾಗಿ ಕಾಣಿಸಿತ್ತು ಗೊತ್ತಾ. ನಾನು ವಿಡಿಯೋ ನೋಡ್ಕೊಂಬಿಡಿ ಆಯಿತಾ ನೀವೆಲ್ಲ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ, ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ. ಎಷ್ಟು ಜನ ಇದ್ದಾರೆ ಇವತ್ತಿಲ್ಲಿ. ಸ್ಯಾಟರ್ಡೆ ಅಲ್ಲವಾ? ಓ ಮೈ ಗಾಡ್, ಸ್ಯಾಟರ್ಡೆ ಅಲ್ಲ, ಎಷ್ಟು ಜನ ಇದ್ದಾರೆ ನೋಡಿ. ಜನ ಅಲ್ಲೈತೆ ನೋಡು ಮಲ್ಲಿಕ, ನಿಮ್ಮ ಫೋಟೋದಲ್ಲಿ ನೋಡಿದ್ದಲ್ಲ ಅಲ್ಲಿ ಹೋಟ್ಲಲ್ಲೇ.
ಮತ್ತು ಅದೇ ಅಲ್ಲ ಸೇಮ್ ತೋರಿಸಿದ್ದವರು. ಇವಾಗ ನಾವು ಬಂದಿರೋದು ಅಂಬಾ ತೀರ್ಥ ಅನ್ನೋ ಪ್ಲೇಸ್ಗೆ. ಸೊ ನೋಡ್ಬೋದು ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂತ. ಸೊ ಮಳೆಗಾಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೀರಿರುತ್ತೆ ಅನಿಸುತ್ತೆ ಇಲ್ಲೆಲ್ಲ. ಇವಾಗೂ ಕೂಡ ಇದೆ ನೀರು, ಫುಲ್ ನೀರು ಕ್ಲಿಯರ್ ಆಗಿದೆ, ತುಂಬಾ ಚೆನ್ನಾಗಿದೆ ಈ ಜಾಗ ಕೂಡ. ಹಾಗೆ ಇವಾಗ ಅಟ್ ಪ್ರೆಸೆಂಟ್ ನಮ್ಮನ್ನ ಬಿಟ್ಟು ಯಾರೂ ಇಲ್ಲ ಈ ಜಾಗದಲ್ಲಿ, ಫುಲ್ ಪೀಸ್ಫುಲ್ ಆಗಿದೆ. ನಾವು ಅಷ್ಟೇ ಇದೀವಿ, ನಾವು ಅಷ್ಟೇ ಜನ ಇರೋದಿಲ್ಲಿ. ನಮ್ಮ ಯಜಮಾನ್ರು ನೇಚರ್ ಎಂಜಾಯ್ ಮಾಡ್ತಿದ್ದಾರೆ ಕುಂತ್ಕೊಂಡು. ಇವಾಗ ಜಸ್ಟ್ ಹೊರನಾಡಿಗೆ ಬಂದು ರೂಮ್ ಚೆಕ್-ಇನ್ ಆದ್ವಿ. ಹೊರನಾಡಲ್ಲಿ ನಾವು ತುಂಗಾದಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಪ್ರಸಾದ ಮಾಡ್ಕೊಂಡು ಬಂದು ಇವತ್ತು ನೋಡಬೇಕು, ಆದರೆ ಸಂಜೆ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ದೇವ್ರ ದರ್ಶನ ತೊಗೊತೀವಿ. 2 ರೂಮ್ ಬುಕ್ ಮಾಡಿದ್ದೀವಿ, 3 ಬೆಡ್. ಸೊ ಇದೇ ಥರ ಪಕ್ಕದಲ್ಲಿ ಒಂದು ರೂಮ್ ಇದೆ, ಸಿಂಪಲ್ ರೂಮ್ ನೋಡ್ಬೋದು. 3 ಬೆಡ್ ಇಲ್ಲಿ ಕಡೆ ಒಂದು ವಾಶ್ರೂಮ್ ಇದೆ ಅಷ್ಟೇ. ಇವಾಗ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ದರ್ಶನ ಮಾಡ್ಕೊಂಡ್ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು, ರಶ್ ಏನಿದ್ದಿಲ್ಲ, ಒಂದು 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಸೊ ಇವಾಗ ಮೇಲೆ ಒಂದು ದೇವಸ್ಥಾನ ಇದೆ, ಗಣೇಶ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ದೇವಸ್ಥಾನ ಕ್ಲೋಸ್ ಇದೆ ಅಂತ ಬರ್ತಾಯಿದೆ ಗೂಗಲಲ್ಲಿ. ಅವೇ ಸಂಜೆ ಬೆಳಗ್ಗೆ ಅದು 8:30 10 ಗಂಟೆವರೆಗೂ ಅಷ್ಟೇ ಇರುತ್ತಂತೆ ದೇವಸ್ಥಾನ. ನೋಡಬೇಕು ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ನಿಮಗೆ ತಿಳಿಸ್ತೇನೆ. ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವಸ್ಥಾನ ಹತ್ರ ಗೋಲಿ ಬಜ್ಜಿ, ಮಳೆ ಬರ್ತಾ ಇತ್ತು, ಹಾಗಾಗಿ ಬಿಸಿ ಬಿಸಿ ಗೋಲಿ ಬಜ್ಜಿ ಕಾಫಿ ಕುಡಿದು ಇವಾಗ ಮೇಲೆ ಗಣೇಶ ದೇವಸ್ಥಾನ ಹೋಗ್ತಾ ಇದ್ದೀವಿ. ಕ್ಲೋಸ್ ಇರುತ್ತೆ ಆದರೂ, ಬಟ್ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಏನೂ ಮಾಡೋಕ್ಕೆ ನಮಗೆ ಏನೋ ಮತ್ತು ಬೇರೆ ಪ್ಲೇಸಸ್ ಏನೂ ಇಲ್ಲ ನೋಡೋಕ್ಕೆ, ಹಾಗಾಗಿ ಸುಮ್ಮನೆ ಒಂದು ಡ್ರೈವ್ ಹೋಗೋಣ ಮೇಲೆ ಅಂತ ಹೇಳಿ ಕಾರ್ ತೊಗೊಂಡು ಮೇಲೆವರೆಗೂ ಹೋಗ್ತಾ ಇದ್ದೀವಿ. ದೇವಸ್ಥಾನ ಕ್ಲೋಸ್ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ದೇವಸ್ಥಾನ ಓಪನ್ ಇದೆ ನೋಡಿ. ದೇವಸ್ಥಾನ ಓಪನ್ ಇದೆ. ವ್ಯೂ ನೋಡಿ ಹೆಂಗಿದೆ. ಈ ವ್ಯೂ ಚೆನ್ನಾಗಿದೆನಾ, ಈ ವ್ಯೂ ಚೆನ್ನಾಗಿದೆನಾ ಅಂತ ಕಮೆಂಟ್ ಮಾಡಿ. ಇವಾಗ ಇಲ್ಲಿ ಮೇಲೆ ಹೋಗ್ತಾ ಇದೀವಿ ಹಂಗೆ ನಡ್ಕೊಂತ. ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಳ್ಳಿ ನೀವು, ಪೂಜೆ ನಡೀತಾ ಇದೆ. ಇನ್ನೊಂದ್ಸಲ ದರ್ಶನಕ್ಕೆ ಬಂದಿದ್ದೀವಿ ಮತ್ತೆ. ಇವಾಗ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡ್ಬಂದ್ವಿ. 9:30ಗೆ ದೀಪಾಲಂಕಾರ ಇರುತ್ತೆ. ದೀಪಾಲಂಕಾರ ಆದಮೇಲೆ ಮಹಾಮಂಗಳಾರತಿ ಇರುತ್ತೆ. ಸೊ ದೀಪಾಲಂಕಾರ ನೋಡಿಕೊಂಡು ಮಹಾಮಂಗಳಾರತಿ ದರ್ಶನ ಎಲ್ಲ ಮಾಡಿಕೊಂಡು ಸೊ ಬಂದ್ವಿ. ಇವಾಗ 9:30 ಇರುತ್ತೆ ದೀಪಾಲಂಕಾರ ಅದೆಲ್ಲ. ಅದಕ್ಕೆ ಟಿಕೆಟ್ ತೊಗೊಂಡ್ರೆ ಒಳಗಡೆ ಬಿಡ್ತಾರಲ್ಲ ದೀಪಾಲಂಕಾರದ್ದು. ಇವಾಗ ಹೊರನಾಡಲ್ಲಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಪ್ರಸಾದ ಎಲ್ಲ ಮಾಡಿಕೊಂಡು ಇವಾಗ ರಾಣಿಜೇರಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನೋಡಬೇಕು ಇಲ್ಲಾದರೂ ವ್ಯೂ ಕಾಣಿಸುತ್ತೋ ಏನೋ ಅಂತ. ಕಾರ್ ಪಾರ್ಕಿಂಗ್ ಮಾಡಿ 1 ಕಿಲೋಮೀಟರ್ ಇದು ಫುಲ್ ಆಫ್ ರೋಡಿಂಗ್ ಇದೆ. ಸೊ ಮೇಲೆ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇಲ್ಲಿವರೆಗೂ ವೆಹಿಕಲ್ಸ್ ಬರುತ್ತೆ. ಇಲ್ಲಿಂದ ವ್ಯೂ ಪಾಯಿಂಟ್ಗೆ ಇನ್ನೂ 1 ಕಿಲೋಮೀಟರ್ ವಾಕ್ ಮಾಡಬೇಕು. ಇವಾಗ ರಾಣಿಜೇರಿ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಬಿಸಿಲಂತರೂ ಇದೆ, ನೋಡಬೇಕು ಮೇಲೆ ಹೋಗಿ ವ್ಯೂ ಕಾಣಿಸುತ್ತಾ ಏನು ಅಂತ. ಅದೃಷ್ಟ ಇದ್ದರೆ ವ್ಯೂ ಕಾಣಿಸುತ್ತೆ ಅಂದ್ಕೊಂಡಿದ್ದೀವಿ, ನೋಡೋಣ. ನೋಡಿ ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ.
ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಲ್ಲಿರೋದು, ನಾವು ಇಲ್ಲ ಎಲ್ಲೋ ಮಧ್ಯೆ ಇಲ್ಲಿ ಮೇಲೆ ಹತ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ, ನಾವು ಇಲ್ಲ ಫುಲ್ ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ ಮೇಲೆ. ಸುವಿ 2 days ಟ್ರಕ್ ಅಂದು ಟ್ರಕ್ ಮಾಡೀಗ. ಎಷ್ಟು ಕ್ಲಿಯರ್ ಇದೆ ನೋಡು. ಬರ್ಲಾ? ವ್ಯೂ ನೋಡಿ ನೋಡಿ ಮತ್ತೆ ಫುಲ್ ಫಾಗ್ ಕವರ್ ಆಯಿತು. ಮೋಡಗಳು ನೋಡಿ ಚೆನ್ನಾಗಿ ಕಾಣ್ತದೆ. ಇನ್ನು ಮೇಲೆ ಇದೆ, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅಲ್ಲಿದೆ. ಬಟ್ ಎಲ್ಲ ಫುಲ್ ಮೋಡ ಕವರ್ ಆಗಿದೆ, ಹಂಗಾಗಿ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಮೇಲೆ ನೋಡೋಕ್ಕೆ, ನೋಡೋಣ. ಆ ವ್ಯೂ ಪಾಯಿಂಟಿಂದಲೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಕಡೆ ನೋಡ್ಕೊಂಡು ಆ ಕಡೆ ಹೋಗ್ತೀವಿ. ವಾವ್, ಇವಾಗ ನೋಡಿ ಜನ ಎಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕಾಣಿಸಿದಾರ, ಇಲ್ಲಿಂದ ಇವಾಗ ನಾವು ಅಲ್ಲಿ ಹೋಗ್ಬೇಕು. ನೋಡೋಣ ಆ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಬಟ್ ಫುಲ್ಲು ಫಾಗ್ ಅಂತೂ ಇಲ್ಲ, ಫುಲ್ ಕ್ಲಿಯರ್ ಇದೆ. ವ್ಯೂ ಮಸ್ತ್ ಕಾಣಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ದಾರಿ ನೋಡಿ ಹೆಂಗಿದೆ. ಹುಷಾರು, ಸ್ಲಿಪ್ಪರಿ ಆದರೆ ತುಂಬ ಸ್ಟೀಪ್ ಇದೆ. ಫುಲ್ಲು ಒಳಗೆ ಹೋಗ್ತಾ ಇದ್ದೀವಿ. ಆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಏ ನಡಿ. ಏ ಅನ್ಸ್ಬೇಡ ಹತ್ರ ಲೋಕ, ಯಾಕಂದ್ರೆ ಸ್ಟೀಪ್ ಇದೆ. ನೋಡಿ ಹೆಂಗಿದೆ ದಾರಿ. ಹೋಗುತ್ತಾ? ನಾನು ನೀವೇ ಕಾಲ್ ಜಾರ್ತಂತ ನಿಂತಿದ್ದೆ. ಹೇಳಿ ಹೇಳಿ ನೀನೇ ಬಿದ್ಯಾ? ಭಾರಿ ಇದೆ ದಾರಿ, ಮಾತ್ರ ಇದೆ. ಫುಲ್ ಫಾರೆಸ್ಟ್ ಆಗಿ ಹೋಗ್ತಾ ಇದೀವಿ ಅಂತ ಹೇಳಿದೆ. ಸ್ಟೀಪ್ ಮಾತ್ರ ತುಂಬ ಇದೆ. ಆಸೆ ಇದೆ, ಬಟ್ ಭಾರಿ ಚೆನ್ನಾಗಿದೆ. ಇವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿದ್ವಿ, ಮತ್ತೆ ಫುಲ್ ಫಾಗ್ ಕವರ್ ಆಗಿದೆ. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದು ಈ ಜಾಗ ಅಲ್ಲ, ನನಗೆ ಈ ಕಡೆಗೆ ಬಂದಿದ್ವಿ. ನಾವು ಲಾಸ್ಟ್ ಟೈಮ್ ಬಂದಿದ್ದು ವ್ಯೂ ಮೇ ಬಿ ಫಾಗ್ ಕ್ಲಿಯರ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದು ರಾಣಿಜೇರಿ ವ್ಯೂ ಪಾಯಿಂಟ್ ಇದಲ್ಲ, ಈ ಥರ ಎಲ್ಲ ಇದ್ದೇ ಇಲ್ಲ. ನೋಡಿ ನಾವು ಅದು ಯಾವ ಪ್ಲೇಸ್ ಅಂತ. ಫುಲ್ ಫಾಗ್ ಕವರ್ ಆಗಿದೆ ಮತ್ತೆ ಇವಾಗ. ನೋಡಿದೆ ವ್ಯೂ ಪಾಯಿಂಟ್, ಅದು ಫುಲ್ ಫಾಗ್ ಕ್ಲಿಯರ್ ಕವರ್ ಆಗಿದೆ, ಮತ್ತೆ ಏನು ಕಾಣಿಸ್ತಾ ಇಲ್ಲ. ಏನು ಕಾಣಿಸೋದಿಲ್ಲ. ಏನಾಯ್ತು? ಬರ್ತಾ ಇನ್ನು ಜಾಸ್ತಿ ಕಾಣಿಸ್ತಾ ಇಲ್ಲ ವ್ಯೂ ಇಲ್ಲಿಂದ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಬಟ್ ಒಂದ್ ಕಡೆ ಅಟ್ಲೀಸ್ಟ್ ಅಲ್ಲಿಂದ ವ್ಯೂ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಬಂದ್ರೆ ಕಾಣಿಸ್ತಾ ಇತ್ತು. ಇರ್ಲಿ ಬಾ, ಚಲೋ ನಿಕ್ಲಿಂಗೆ. ಚಲೋ, ಟೆನ್ಸ್ ಫಾಗ್ ಅಲ್ಲ ಇದು. ಇವಾಗ ಊಟಕ್ಕೆ ನಿಂದ್ರಿಸಿದ್ದೀವಿ. ಇವಾಗ ರಿಟರ್ನ್ ಬೆಂಗಳೂರು ಹೋಗ್ತಾ ಇದ್ದೀವಿ. ಆನ್ ದ ವೇ ಒಂದು ಕಡೆ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಚೆನ್ನಾಗಿದೆ ರೆಸ್ಟೋರೆಂಟ್ ಇದು. ಯಾವುದಮ್ಮ? ಕಾಫಿ ಬ್ರೂಸ್. ಯಾವ್ದು? ಬೇಲೂರು. ಇನ್ನೂ ಒಂದು 23 ಕಿಲೋಮೀಟರ್ಸ್ ಇದೆ. 20 ಕಿಲೋಮೀಟರ್ಸ್ ಬೇಲೂರು ಇದೆ. ಸೊ ಅಲ್ಲಿ ಒಂದು ರೆಸ್ಟೋರೆಂಟ್ ನೋಡಿ, ಚೆನ್ನಾಗಿದೆ ಇದು ಒಂಥರ. ಸೊ ಇವಾಗ ಡೈರೆಕ್ಟ್ ಊಟ ಆದಮೇಲೆ ಡೈರೆಕ್ಟ್ ಬೆಂಗಳೂರು. ಮೇ ಬಿ ಒಂದು 7ಗೆಲ್ಲ ರೀಚ್ ಆಗ್ತೀವ. 6-7ಗೆಲ್ಲ 7 ರೀಚ್ ಆಗ್ತೀವಿ. ಚಿಕ್ಕಮಂಗ್ಳೂರು ಹೋಗ್ತೀವಿ ಅಂದರೆ ಹೋಗ್ಬಿಡೋಣ. ಬೇಡಮ್ಮ, ಸಾಕು ಡೈರೆಕ್ಟ್ ಬೆಂಗಳೂರು. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.